ಓಂ ನಮಃ ಶಿವಾಯ. ಮೇಷರಾಶಿಯವರೇ, ನಾಳೆ ಮೇ 20ರಿಂದ 25ರವರೆಗಿನ ನಿಮ್ಮ ಭವಿಷ್ಯದ ದಾರಿಯು ಕೇವಲ ಒಂದು ಸಾಧಾರಣ ದಿನ ಖಂಡಿತ ಅಲ್ಲ. ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಈಗ ಗೋಚರಿಸುತ್ತಿರುವ ಪ್ರಕೃತಿಯ ಸಂಕೇತಗಳು ನಿಮ್ಮ ಬದುಕಿನಲ್ಲಿ ಒಂದು ಅತ್ಯಂತ ಮಹತ್ವದ ಹೊಸ ತಿರುವು ಜರುಗಲಿದೆ ಎಂದು ಬಹಳ ನಿಖರವಾಗಿ ಸಾರುತ್ತಿವೆ. ಈ ಬದಲಾವಣೆಯು ಆರಂಭಿಕ ಹಂತದಲ್ಲಿ ನಿಮಗೆ ತುಂಬಾ ಸಣ್ಣದಾಗಿ ಕಂಡರೂ ಸಹ, ಮುಂದಿನ ದಿನಗಳಲ್ಲಿ ಇದು ನಿಮ್ಮ ಇಡೀ ಹಣೆಬರಹವನ್ನೇ ಬದಲಾಯಿಸುವ ಒಂದು ಬೃಹತ್ ಸೌಭಾಗ್ಯದ ಹೆಬ್ಬಾಗಿಲಾಗಿ ಪರಿಣಮಿಸಬಹುದು. ನಾವು ಮುಂದಿನ ವಿಷಯಕ್ಕೆ ಪ್ರವೇಶಿಸುವ ಮುನ್ನ ನಿಮಗೊಂದು ಪ್ರಮುಖ ಪ್ರಶ್ನೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಅಂತರಂಗದ ಆಳದಲ್ಲಿ ಏನೋ ಒಂದು ವಿಚಿತ್ರ ಬದಲಾವಣೆ ಆಗುತ್ತಿರುವಂತೆ ನೀವು ಮನಸಾರೆ ಭಾವಿಸಿದ್ದೀರಾ? ನಿಮ್ಮ ಸುಪ್ತ ಮನಸ್ಸು ಇನ್ಮುಂದೆ ಯಾವುದೋ ಒಂದು ಹೊಸ ದಾರಿ ಮುಕ್ತವಾಗಿ ತೆರೆದುಕೊಳ್ಳುತ್ತದೆ ಎಂದು ಪದೇ ಪದೇ ನಿಮಗೆ ಸೂಚಿಸುತ್ತಿದೆಯೇ? ಆದರೆ ಅದರ ನಿಖರವಾದ ರೂಪ ಅಥವಾ ಆಕಾರ ಇನ್ನೂ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಿಲ್ಲವೇ? ಹಾಗಿದ್ದಲ್ಲಿ ಪ್ರಕೃತಿಯ ಈ ನಿಗೂಢ ಸಂದೇಶವು ಖಂಡಿತವಾಗಿಯೂ ನಿಮಗಾಗಿ ಮಾತ್ರ ಮೂಡಿಬಂದಿದೆ. ಮತ್ತು ನೀವು ನಿಜವಾಗಿಯೂ ಧೀಮಂತ ಮೇಷರಾಶಿಯವರಾಗಿದ್ದರೆ ತಕ್ಷಣವೇ ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಹರ ಹರ ಮಹಾದೇವ್ ಎಂದು ದಾಖಲಿಸಿ. ಏಕೆಂದರೆ ನಾಳೆಯ ದಿವ್ಯಶಕ್ತಿಯು ಸಾಕ್ಷಾತ್ ಈಶ್ವರನ ಪರಮ ಆಶೀರ್ವಾದಕ್ಕೆ ನೇರವಾಗಿ ಸಂಬಂಧಿಸಿದೆ. ಮತ್ತು ಹೌದು, ಈ ದಿವ್ಯ ಸಂದೇಶಕ್ಕೆ ಈಗಲೇ ಒಂದು ಲೈಕ್ ನೀಡಿ, ಏಕೆಂದರೆ ಬದುಕಿನ ರಹಸ್ಯಗಳು ತೆರೆದುಕೊಳ್ಳುವುದು ಕೇವಲ ಮೇಲ್ನೋಟಕ್ಕೆ ಕೇಳುವುದಕ್ಕಾಗಿಯಲ್ಲ, ಅವುಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದಕ್ಕಾಗಿ. ಈಗ ಅತ್ಯಂತ ಜಾಗರೂಕತೆಯಿಂದ ಆಲಿಸಿ. ನಾಳೆ ಮುಂಜಾನೆಯ ಅವಧಿಯಿಂದಲೇ ನಿಮ್ಮ ಸುತ್ತಲೂ ಒಂದು ವಿಚಿತ್ರವಾದ ಮಾನಸಿಕ ಗದ್ದಲ ಅಥವಾ ಆಲೋಚನೆಗಳ ಸರಣಿ ಪ್ರಾರಂಭವಾಗುತ್ತದೆ. ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಅತ್ಯಂತ ಸಾಮಾನ್ಯವಾಗಿ ಕಾಣಿಸಿದರೂ ಸಹ, ನಿಮ್ಮ ಒಳಗಿನ ಅಂತರಾಳದಲ್ಲಿ ನಿಮ್ಮ ಮನಸ್ಸು ಮತ್ತೆ ಮತ್ತೆ ಯಾವುದೋ ಒಂದು ನಿರ್ದಿಷ್ಟ ವಿಷಯಕ್ಕೆ ಮರಳಿ ಹೋಗುತ್ತಿರುತ್ತದೆ. ಅದು ಬಹುಶಃ ನಿಮ್ಮ ಬಾಲ್ಯದ ಹಳೆಯ ನೆನಪಾಗಿರಬಹುದು, ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕಚೇರಿಯ ಕೆಲಸವಾಗಿರಬಹುದು, ಯಾರದ್ದೋ ಪ್ರಮುಖ ಹೆಸರಾಗಿರಬಹುದು, ಅಥವಾ ನೀವು ಅತಿಯಾದ ಆತಂಕದಿಂದ ಮುಂದೂಡುತ್ತಿರುವ ಒಂದು ಕಠಿಣ ನಿರ್ಧಾರವಾಗಿರಬಹುದು. ಆದರೆ ಈ ಪವಿತ್ರ ದಿನದ ನಿಜವಾದ ಶಕ್ತಿ ಏನೆಂದರೆ, ಅದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಒಂದೇ ಸ್ಥಳದಲ್ಲಿ ನಿಶ್ಚಲವಾಗಿ ಮೌನವಾಗಿ ಉಳಿಯಲು ಬಿಡುವುದಿಲ್ಲ. ನಾಳೆಯ ಮೊದಲ ದೈವಿಕ ಚಿಹ್ನೆಯು ಹೊರಗಿನ ಪ್ರಪಂಚದಿಂದ ಬರುವುದಿಲ್ಲ, ಅದು ಮೊದಲು ನಿಮ್ಮ ಅಂತರಂಗದೊಳಗೆ ಜಾಗೃತಗೊಳ್ಳುತ್ತದೆ. ನಿಮ್ಮಲ್ಲಿ ಮೂಡುವ ಒಂದು ಪುಟ್ಟ ಆತಂಕ, ಸಣ್ಣ ಉದ್ವೇಗ ಅಥವಾ ಏನೋ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಎನ್ನುವ ನಿಗೂಢ ಭಾವನೆಯೇ ಇದಕ್ಕೆ ಸಾಕ್ಷಿ. ಈ ಬ್ರಹ್ಮಾಂಡವು ನಿಮ್ಮ ಬದುಕಿಗೆ ಯಾವುದಾದರೂ ದೊಡ್ಡ ಬದಲಾವಣೆಯನ್ನು ಕಳುಹಿಸುವ ಮುನ್ನ, ಅದು ಮೊದಲು ನಿಮ್ಮ ಮನಸ್ಸಿನೊಳಗೆ ಇಂತಹ ಒಂದು ತೀವ್ರವಾದ ಸಂಚಲನವನ್ನು ಸೃಷ್ಟಿಸುತ್ತದೆ. ಪ್ರಸ್ತುತ ಈ ಅದ್ಭುತ ಪ್ರಕ್ರಿಯೆಯು ನಿಮ್ಮ ಜೀವನದಲ್ಲಿ ನಿಖರವಾಗಿ ಸಂಭವಿಸುತ್ತಿದೆ. ಈಗ ಈ ಮೊದಲ ಪ್ರಮುಖ ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಆಲಿಸಿ. ನಾಳೆಯ ದಿನವು ಅತ್ಯಂತ ವಿಶೇಷವಾಗಿದೆ, ಏಕೆಂದರೆ ಬಾಹ್ಯವಾಗಿ ಈ ಶಕ್ತಿಯು ಶಾಂತವಾಗಿ ಕಂಡರೂ ಆಂತರಿಕವಾಗಿ ಅನೇಕ ವಿಷಯಗಳು ವೇಗವಾಗಿ ಬದಲಾಗುತ್ತಿರುತ್ತವೆ. ಒಂದೆಡೆ ಕೆಲವು ಹಳೆಯ ನಕಾರಾತ್ಮಕ ವಿಷಯಗಳು ನಿಮ್ಮನ್ನು ಹಿಂದಕ್ಕೆ ಎಳೆದು ತಡೆಯಲು ಪ್ರಯತ್ನಿಸುತ್ತವೆ. ಮತ್ತೊಂದೆಡೆ ನಿಮ್ಮ ಬದುಕಿನ ಜಲದ ಹಠವು ನಿಮ್ಮನ್ನು ಬಲವಂತವಾಗಿ ಮುಂದಕ್ಕೆ ತಳ್ಳಿಸುತ್ತದೆ. ಇದು ನಾಳೆ ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಅಲುಗಾಡಿಸುವ ಒಂದು ಆಂತರಿಕ ವೈಚಾರಿಕ ಸಂಘರ್ಷವಾಗಿದೆ. ನಿಮ್ಮ ಕೆಲಸಗಳು ನಿಧಾನವಾಗಿ ಚಲಿಸುತ್ತಿವೆ, ಫಲಿತಾಂಶಗಳು ವಿಳಂಬವಾಗುತ್ತಿವೆ, ಅಥವಾ ನಿಮಗೆ ಸರಿಯಾದ ಉತ್ತರಗಳು ಸಿಗುತ್ತಿಲ್ಲ ಎಂದು ನೀವು ಭಾವಿಸಬಹುದು. ಆದರೆ ವಾಸ್ತವದಲ್ಲಿ ನಿಮ್ಮ ಕಾರ್ಯಗಳು ನಿಲ್ಲುತ್ತಿಲ್ಲ, ಬದಲಿಗೆ ಅವು ಭವಿಷ್ಯದ ದೊಡ್ಡ ಯಶಸ್ಸಿಗಾಗಿ ಒಳಗೆ ಸಿದ್ಧವಾಗುತ್ತಿವೆ. ಈಗ ನಿಜವಾದ ಆಟ ಪ್ರಾರಂಭವಾಗುತ್ತದೆ. ನಾಳೆಯ ದಿನದಲ್ಲಿ ಒಂದು ಸಣ್ಣ ನಿಗೂಢ ಚಿಹ್ನೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಈ ಸಂಕೇತವು ಮೇಲ್ನೋಟಕ್ಕೆ ಅಷ್ಟೊಂದು ದೊಡ್ಡದಾಗಿ ಕಾಣುವುದಿಲ್ಲ. ಅದು ಒಂದು ಅನಿರೀಕ್ಷಿತ ಸಂದೇಶ, ದೂರವಾಣಿ ಕರೆ, ಪ್ರಮುಖ ಹೆಸರು ಅಥವಾ ಅಪೂರ್ಣಗೊಂಡ ಹಳೆಯ ಸಂಭಾಷಣೆಯ ರೂಪದಲ್ಲಿ ಇರಬಹುದು. ಆದರೆ ಸಮಾಜದ ಅನೇಕ ಜನರು ಅತ್ಯಂತ ಬೇಗನೆ ತಪ್ಪಿಸಿಕೊಳ್ಳುವ ಮಹತ್ತರ ಕ್ಷಣ ಇದಾಗಿದೆ, ಏಕೆಂದರೆ ತೋರಿಕೆಯಲ್ಲಿ ಅತ್ಯಂತ ಸಣ್ಣದಾಗಿ ಕಾಣುವ ಇಂತಹ ಸಂಕೇತಗಳೇ ಕೆಲವೊಮ್ಮೆ ಬದುಕಿನ ಬೃಹತ್ ಬಾಗಿಲುಗಳನ್ನು ತೆರೆಯುವ ಶಕ್ತಿ ಹೊಂದಿರುತ್ತವೆ. ಈಗ ಒಂದು ಅತ್ಯಂತ ನಿರ್ಣಾಯಕ ತಿರುವು. ನಾಳೆಯ ದಿನದ ದೈವಿಕ ಶಕ್ತಿಯು ಕೇವಲ ಉದ್ಯೋಗ ಅಥವಾ ಧನಕಾಸಿನ ವಿಷಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ನಿಮ್ಮ ಮನೆ, ಹೃದಯ ಮತ್ತು ಭಾವನಾತ್ಮಕ ಸಂಬಂಧಗಳಿಗೂ ಅನ್ವಯಿಸುತ್ತದೆ. ನಿಮ್ಮ ಗೃಹದ ವಾತಾವರಣದಲ್ಲಿ ಸಣ್ಣದೊಂದು ಪ್ರಮುಖ ಬದಲಾವಣೆ ಸಂಭವಿಸಲಿದೆ. ಬಹುಶಃ ನಿಮ್ಮ ಆಪ್ತರ ಮಾತನಾಡುವ ರೀತಿ ಇದ್ದಕ್ಕಿದ್ದಂತೆ ಬದಲಾಗಬಹುದು. ಬಹುಶಃ ಹಳೆಯದೊಂದು ಮರೆತುಹೋದ ವಿಷಯ ಮತ್ತೆ ಮುನ್ನೆಲೆಗೆ ಬರಬಹುದು, ಅಥವಾ ಒಂದು ತೀವ್ರ ಭಾವನಾತ್ಮಕ ಕ್ಷಣವು ಸಂಭವಿಸಬಹುದು. ಅದು ನಿಮ್ಮನ್ನು ಒಳಗಿನಿಂದ ಸಂಪೂರ್ಣವಾಗಿ ಆವರಿಸಿಕೊಳ್ಳುವಂತೆ ಮಾಡುತ್ತದೆ. ಇದು ಈ ಕಾಲಾವಧಿಯ ಅತ್ಯಂತ ದೊಡ್ಡ ಸಂಕೇತವಾಗಿದೆ. ಇಲ್ಲಿಯವರೆಗೆ ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿದ್ದ ಸತ್ಯಗಳು ನಾಳೆ ಬೆಳಕಿಗೆ ಬರಲಿವೆ. ಈಗ ಇನ್ನುಳಿದ ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಆಲಿಸಿ. ನಾಳೆ ಅಥವಾ ನಾಳೆಯ ರಾತ್ರಿಯ ನಿಶ್ಶಬ್ದ ಅವಧಿಯಲ್ಲಿ
ನೀವು ಬಹಳ ಹಿಂದೆಯೇ ದೂರವಾಗಿರುವ ಯಾರೋ ಒಬ್ಬರು ನಿಮ್ಮ ನೆನಪಿಗೆ ಪದೇ ಪದೇ ಬರಬಹುದು. ಅವರ ಮುಖ ಅಥವಾ ಅಪೂರ್ಣಗೊಂಡ ಹಳೆಯ ಸಂಭಾಷಣೆಗಳು ನಿಮ್ಮನ್ನು ಕಾಡಬಹುದು. ಇದು ಕೇವಲ ಸಾಧಾರಣ ನೆನಪಲ್ಲ, ಬದಲಿಗೆ ಬ್ರಹ್ಮಾಂಡದ ಶಕ್ತಿಯ ಸೆಳೆತ ಮತ್ತು ಸಂಪರ್ಕದ ಪ್ರಬಲ ಸಂಕೇತ. ಆದರೆ ಇಲ್ಲಿ ಎದುರಾಗುವ ದೊಡ್ಡ ಪ್ರಶ್ನೆಯೆಂದರೆ, ಆ ಹಳೆಯ ಸಂಪರ್ಕವು ನಿಮ್ಮ ಬದುಕಿಗೆ ನಿಜವಾಗಿಯೂ ಒಳಿತನ್ನು ತರಲು ಮರಳುತ್ತಿದೆಯೇ? ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಬರುತ್ತಿದೆಯೇ? ಇದು ನಾಳೆಯ ದಿನ ನಿಮ್ಮ ಪಾಲಿನ ಅತ್ಯಂತ ದೊಡ್ಡ ಪರೀಕ್ಷೆಯಾಗಿದೆ. ನೀವು ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆಯಿಂದ ಕೇಳುತ್ತಿದ್ದರೆ, ದಯವಿಟ್ಟು ಈ ವಿಷಯವನ್ನು ಲೈಕ್ ಮಾಡಿ, ಏಕೆಂದರೆ ಇದರ ಮುಂದಿನ ಭಾಗವು ಇನ್ನೂ ಹೆಚ್ಚು ಆಳವಾಗಿದೆ. ಮತ್ತು ನೀವು ಈಗಾಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಮಾಡಿ, ಏಕೆಂದರೆ ಇಂತಹ ದೈವಿಕ ಸಂಕೇತಗಳು ಪ್ರತಿದಿನ ಬರುವುದಿಲ್ಲ. ಈಗ ನಾಳೆಯ ದಿನ ನಿಮ್ಮ ಗಮನವನ್ನು ಅತ್ಯಂತ ಹೆಚ್ಚು ಸೆಳೆಯುವ ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ನಿಮ್ಮ ಆರ್ಥಿಕ ಮತ್ತು ವೃತ್ತಿಬದುಕಿನ ಶಕ್ತಿ. ನಾಳೆಯ ದಿನದಲ್ಲಿ ಮೊದಲ ನೋಟದಲ್ಲಿ ಅತ್ಯಂತ ಕ್ಷುಲ್ಲಕ ಅಥವಾ ಚಿಕ್ಕದಾಗಿ ಕಾಣುವ ಒಂದು ಅಪೂರ್ವ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಆ ಸಮಯದಲ್ಲಿ ನೀವು ಇದೆಲ್ಲ ನಮಗೆ ಬೇಡ, ನಂತರ ನೋಡೋಣ ಎಂದು ನಿರ್ಲಕ್ಷಿಸಿದರೆ ಅದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ತಪ್ಪಾಗಬಹುದು. ಏಕೆಂದರೆ ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಸಣ್ಣದಾಗಿ ಕಾಣುವ ಮಾರ್ಗವೇ ದೀರ್ಘಾವಧಿಯಲ್ಲಿ ನಿಮಗೆ ಮಹತ್ವದ ಧನಲಾಭವನ್ನು ತಂದುಕೊಡುತ್ತದೆ. ಹಿಂದೆ ಸ್ಥಗಿತಗೊಂಡಿದ್ದ ಕೆಲಸ, ಅಪೂರ್ಣ ಯೋಜನೆ ಅಥವಾ ನೀವು ಸಂಪೂರ್ಣವಾಗಿ ಮುಚ್ಚಿಹೋಗಿದೆ ಎಂದು ಭಾವಿಸಿದ್ದ ಯಶಸ್ಸಿನ ಹಾದಿಗಳು ಮತ್ತೆ ನಿಮ್ಮ ಸಮ್ಮುಖದಲ್ಲಿ ತೆರೆದುಕೊಳ್ಳಲಿವೆ. ಈಗ ಒಂದು ಪ್ರಮುಖ ಮುನ್ನೆಚ್ಚರಿಕೆಯನ್ನು ಗಮನಿಸಿ. ನಾಳೆಯ ದಿನ ತಕ್ಷಣವೇ ಯಾವುದನ್ನೂ ಕುರುಡಾಗಿ ನಂಬಬೇಡಿ, ವಿಶೇಷವಾಗಿ ಇದ್ದಕ್ಕಿದ್ದಂತೆ ನಿಮ್ಮ ಬಳಿಗೆ ಬಂದು ಅತ್ಯಂತ ಮೃದುವಾಗಿ, ಸಿಹಿಯಾಗಿ ಮಾತನಾಡಲು ಪ್ರಾರಂಭಿಸುವ ವ್ಯಕ್ತಿಯನ್ನು. ಏಕೆಂದರೆ ಪ್ರತಿಯೊಂದು ಮುಗುಳ್ನಗೆಯೂ ಶುಭವಲ್ಲ ಮತ್ತು ಪ್ರತಿಯೊಬ್ಬರ ಸಲಹೆಯೂ ನಿಮ್ಮ ಒಳಿತಿಗಾಗಿ ಇರುವುದಿಲ್ಲ. ಪ್ರಸ್ತುತ ನಿಮ್ಮ ಜಾತಕದ ಚೈತನ್ಯವು ಸಮಾಜದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿರುವುದರಿಂದ ವಿರೋಧಿಗಳು ನಿಮ್ಮ ಮಾತುಗಳ ಮೂಲಕವೇ ನಿಮ್ಮ ಮುಂದಿನ ನಡಾವಳಿಕೆಯನ್ನು ಊಹಿಸಲು ಹೊಂಚು ಹಾಕುತ್ತಿರುತ್ತಾರೆ. ಆದ್ದರಿಂದ ಸದಾ ಶಾಂತವಾಗಿರಿ, ಕಡಿಮೆ ಮಾತನಾಡಿ ಮತ್ತು ಸುತ್ತಲಿನ ಘಟನೆಗಳನ್ನು ಹೆಚ್ಚು ಗಮನಿಸಿ. ಈಗ ಇದರ ಎರಡನೇ ಪದರವನ್ನು ಎಚ್ಚರಿಕೆಯಿಂದ ಆಲಿಸಿ. ನಾಳಿನ ದೈವಿಕ ಶಕ್ತಿಯಲ್ಲಿ ಮನೆ ಮತ್ತು ಭಾವನಾತ್ಮಕ ಭದ್ರತೆಯು ಅತ್ಯಂತ ನಿರ್ಣಾಯಕವಾಗಿದೆ. ಆದ್ದರಿಂದ ಕುಟುಂಬದ ವಿಷಯಕ್ಕೆ ಬಂದಾಗ ಸಣ್ಣಪುಟ್ಟ ನಗಣ್ಯ ಸಂಗತಿಗಳನ್ನು ದೊಡ್ಡ ವಿವಾದಗಳಾಗಿ ಬೆಳೆಯಲು ಬಿಡಬೇಡಿ. ಗೃಹದಲ್ಲಿ ವಾದ ವಿವಾದಗಳು ಉಂಟಾದರೆ ತಕ್ಷಣವೇ ಕೋಪದಿಂದ ಪ್ರತಿಕ್ರಿಯಿಸಬೇಡಿ. ಏಕೆಂದರೆ ನಾಳೆಯ ದಿನ ನೀವು ಆಡುವ ಒಂದು ತಪ್ಪು ಮಾತು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಬಹುದು ಮತ್ತು ನಿಮ್ಮ ಮೃದುವಾದ ಮಾತುಗಳು ಒಂದು ದೊಡ್ಡ ಬಿಕ್ಕಟ್ಟನ್ನು ಅತಿ ಸುಲಭವಾಗಿ ಶಮನಗೊಳಿಸಬಹುದು. ಅಂದರೆ ನಿಮ್ಮ ಭಾಷೆ ಮತ್ತು ಜಿಹ್ವೆಯ ಮೇಲಿನ ನಿಯಂತ್ರಣವೇ ನಿಮ್ಮ ಭವಿಷ್ಯವನ್ನು ರೂಪಿಸುವ ಅಥವಾ ಮುರಿಯುವ ಪ್ರಧಾನ ಶಕ್ತಿಯಾಗಿದೆ. ಈಗ ಇನ್ನೊಂದು ಪ್ರಮುಖ ಚಿಹ್ನೆ. ನೀವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದೇ ಸಂಖ್ಯೆಯನ್ನು ಪದೇ ಪದೇ ನೋಡುವುದು, ಅದೇ ಹೆಸರನ್ನು ವಿಭಿನ್ನ ಸ್ಥಳಗಳಲ್ಲಿ ಕೇಳುವುದು ಅಥವಾ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಭೇಟಿ ನೀಡಬೇಕು ಎಂದು ಮನಸ್ಸಿನಲ್ಲಿ ತೀವ್ರವಾಗಿ ಅಂದುಕೊಳ್ಳುವುದನ್ನು ಹಗುರವಾಗಿ ಪರಿಗಣಿಸಬೇಡಿ. ಇದು ಬ್ರಹ್ಮಾಂಡದಿಂದ ಬಂದ ನೇರ ಸಂಕೇತವಾಗಿದೆ. ಬ್ರಹ್ಮಾಂಡದ ಸಂಕೇತಗಳು ಕೆಲವೊಮ್ಮೆ ಜೋರಾಗಿ ಬರುವುದಿಲ್ಲ, ಬದಲಿಗೆ ಅವು ಇಂತಹ ಸೂಕ್ಷ್ಮ ಘಟನೆಗಳ ಮೂಲಕ ಪದೇ ಪದೇ ಬರುತ್ತವೆ. ಈಗ ನಿಮ್ಮ ಹೃದಯದ ಧ್ವನಿಯನ್ನು ಆಲಿಸಿ. ನಾಳೆಯ ದಿನವು ನಿಮ್ಮ ಸಂಬಂಧಗಳಿಗೆ ಅತ್ಯಂತ ಶಾಂತ ಹಾಗೂ ಸೌಮ್ಯ ದಿನವಾಗಿರುತ್ತದೆ. ವೈವಾಹಿಕ ಅಥವಾ ಪ್ರೇಮ ಸಂಬಂಧದಲ್ಲಿ ಇರುವವರು ತಮ್ಮ ಅಂತರಾಳದಲ್ಲಿ ಯಾವುದೋ ಒಂದು ಗುಪ್ತ ಭಾವನೆಯನ್ನು ಅನುಭವಿಸಬಹುದು. ಆ ಒಂಟಿತನವು ನಿಮಗೆ ಒಂದು ಹೊಸ ರೀತಿಯ ಆತ್ಮಶಕ್ತಿಯನ್ನು ನೀಡುತ್ತದೆ. ಮೊದಲ ಭೇಟಿಯಲ್ಲಿ ಅವರ ಉಪಸ್ಥಿತಿಯು ನಿಮಗೆ ಸಂಪೂರ್ಣ ವಿಭಿನ್ನವಾಗಿ ಭಾಸವಾಗುತ್ತದೆ. ಆದರೆ ನಾಳೆಯ ದಿನ ಕೇವಲ ಬಾಹ್ಯ ಆಕರ್ಷಣೆ ಮತ್ತು ವಾಸ್ತವದ ನಡುವೆ ಸಾಕಷ್ಟು ವ್ಯತ್ಯಾಸಗಳಿರುತ್ತವೆ ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಆದ್ದರಿಂದ ಯಾವುದೇ ಸಂಬಂಧದಲ್ಲಿ ಪರೀಕ್ಷಿಸದೆ ಮುಖಾಮುಖಿಯಾಗಿ ಮುಂದುವರಿಯಬೇಡಿ. ಈಗ ಇನ್ನೊಂದು ಸಣ್ಣ ಕೆಲಸವನ್ನು ತಪ್ಪದೇ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಶ್ರದ್ಧೆಯಿಂದ ಜೈ ಭೋಲೆನಾಥ್ ಎಂದು ಬರೆಯಿರಿ. ಏಕೆಂದರೆ ಒಬ್ಬ ವ್ಯಕ್ತಿಯು ತಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಿಕೊಂಡಾಗ ಮಾತ್ರ ಅವರು ಬ್ರಹ್ಮಾಂಡದಿಂದ ಸ್ವೀಕರಿಸುವ ಸಂಕೇತಗಳು ಅತ್ಯಂತ ಸುಲಭವಾಗಿ ಅರ್ಥವಾಗುತ್ತವೆ. ಈಗ ನಾಳಿನ ದಿನಕ್ಕೆ ನೈಜ ಅರ್ಥವನ್ನು ನೀಡುವ ಸಂದೇಶವನ್ನು ಆಲಿಸಿ. ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಒಂದು ಗುಪ್ತ ಮಾನಸಿಕ ಒತ್ತಡ ಇರುತ್ತದೆ. ನೀವು ಹೊರಗೆ ಪ್ರಶಾಂತವಾಗಿ ಕಾಣಿಸಬಹುದು, ಆದರೆ ನಿಮ್ಮ ಒಳಗಿನ ಆಳದಲ್ಲಿ ಕೆಲವು ವಿಷಯಗಳು ಇನ್ನೂ ಅಪೂರ್ಣವಾಗಿ ಉಳಿದಿವೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಕೆಲವು ಪ್ರಮುಖ ಉತ್ತರಗಳು, ಕೆಲವು ಕಠಿಣ ನಿರ್ಧಾರಗಳು, ಕೆಲವು ಭಾವನೆಗಳು, ಕೆಲವು ಜನರು ಮತ್ತು ಕೆಲವು ಕನಸುಗಳು ನಾಳೆಯ ದಿನ ಆ ಅಪೂರ್ಣ ವಿಷಯಗಳನ್ನು ಒಮ್ಮೆಗೆ ಕಲಕಲಿವೆ. ಈಗ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಯೋಜನೆಯು ನಾಳೆಯ ದಿನ ಸ್ವಲ್ಪ ವೇಗವನ್ನು ಪಡೆಯುತ್ತದೆಯೇ ಎಂದು ಊಹಿಸಿ. ಹಳೆಯ ಸಂಪರ್ಕವು ಇದ್ದಕ್ಕಿದ್ದಂತೆ ಸಕ್ರಿಯವಾದರೆ ಅಥವಾ ಆ ಹೆಸರು ಮತ್ತೆ ಮುನ್ನೆಲೆಗೆ ಬಂದರೆ ಏನು? ಇದುವೇ ನಾಳೆಯ ದಿನದ ಪ್ರಧಾನ ದಿಕ್ಕು.
ಆರಂಭ ನಿಧಾನವಾಗಿದ್ದರೂ ಅದರ ಪರಿಣಾಮ ಅತ್ಯಂತ ಆಳವಾಗಿರುತ್ತದೆ. ಈಗ ಅತ್ಯಂತ ಪ್ರಮುಖವಾದ ಚಿಹ್ನೆ. ನಾಳೆಯ ಮರುದಿನದ ರಾತ್ರಿಯ ಅವಧಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಒಂದು ಮಹತ್ತರವಾದ ವೈಚಾರಿಕ ಸ್ಪಷ್ಟತೆಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಮನಸ್ಸಿನಿಂದ ಯಾರೋ ಮುಸುಕನ್ನು ತೆಗೆದಂತೆ ಭಾಸವಾಗುತ್ತದೆ. ಇದುವರೆಗೆ ಅತ್ಯಂತ ಗೊಂದಲಮಯವಾಗಿ ಕಾಣುತ್ತಿದ್ದ ಬದುಕಿನ ಹಾದಿ ಇದ್ದಕ್ಕಿದ್ದಂತೆ ಅತ್ಯಂತ ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. ಮತ್ತು ಒಮ್ಮೆ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಕಂಡುಬಂದದ್ದೇ ಒಂದು ಹೊಸ ಯಶಸ್ಸಿನ ಮಾರ್ಗವನ್ನು ತೆರೆಯುತ್ತಿದೆ ಎಂದು ನೀವು ಅರಿತುಕೊಳ್ಳುವ ಅಪೂರ್ವ ಕ್ಷಣ ಇದಾಗಿದೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ತಿರುವು ಇದೆ. ನಿಮಗೆ ಸಹಾಯ ಮಾಡುತ್ತಿರುವಂತೆ ನಟಿಸುವ ವ್ಯಕ್ತಿಯೇ ನಿಮ್ಮ ತೀವ್ರ ವೇಗ ಮತ್ತು ಬೆಳವಣಿಗೆಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಿರಬಹುದು. ಆದ್ದರಿಂದ ನಿಮ್ಮ ಆನಂದವನ್ನು ಎಲ್ಲರ ಸಮ್ಮುಖದಲ್ಲೂ ಬಹಿರಂಗಪಡಿಸಬೇಡಿ. ನಿಮ್ಮ ರಹಸ್ಯ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ ಮತ್ತು ನಿಮ್ಮ ಮುಂದಿನ ಹೆಜ್ಜೆಗಳ ಬಗ್ಗೆ ಹೆಚ್ಚು ಮಾತನಾಡಬೇಡಿ, ಏಕೆಂದರೆ ನಾಳೆಯ ದಿನ ನಿಮ್ಮ ಮೌನವೇ ನಿಮಗೆ ಅತ್ಯಂತ ದೊಡ್ಡ ರಕ್ಷಣಾ ಕವಚವಾಗಿರುತ್ತದೆ. ಈಗ ನಿಮ್ಮ ಹೃದಯದ ಅಂತರಾಳದಿಂದ ಆಲಿಸಿ. ನಾಳೆಯ ದಿನ ನಿಮ್ಮ ಮುಂದೆ ನಿಲ್ಲುವ ಬದಲಾವಣೆ ಕೇವಲ ಬಾಹ್ಯವಾಗಿ ಇರುವುದಿಲ್ಲ. ಅದು ಮೊದಲು ಒಳಗಿನಿಂದ ಪ್ರಾರಂಭವಾಗಿ ನಂತರ ಹೊರಕ್ಕೆ ಹರಿಯುತ್ತದೆ. ಮೊದಲು ನಿಮ್ಮ ಆಲೋಚನೆ ಬದಲಾಗುತ್ತದೆ, ನಂತರ ನಿಮ್ಮ ಆಯ್ಕೆಗಳು ಬದಲಾಗುತ್ತವೆ, ನಂತರ ನಿಮ್ಮ ಬದುಕಿನ ದಿಕ್ಕು ಬದಲಾಗುತ್ತದೆ, ಮತ್ತು ಅದರ ನಂತರವೇ ಏನೋ ಒಂದು ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಯಾಗಿದೆ ಎಂದು ನೀವು ಭಾವಿಸುವಿರಿ. ಅದಕ್ಕಾಗಿಯೇ ನಾಳೆಯ ದಿನ ತುಂಬಾ ವಿಶೇಷವಾಗಿದೆ, ಏಕೆಂದರೆ ನೀವು ಒಂದು ಸಣ್ಣ ನಿರ್ಧಾರ ಕೂಡ ಭವಿಷ್ಯದಲ್ಲಿ ದೊಡ್ಡ ನಿರ್ಧಾರವಾಗುವ ಮಹತ್ವದ ತಿರುವಿನಲ್ಲಿದ್ದೀರಿ. ಈಗ ಕೊನೆಯ ಭಾಗಕ್ಕೆ ಹೋಗೋಣ. ನಿನ್ನೆ ರಾತ್ರಿಯ ಅವಧಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಸರಳ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮುಂದೂಡಬೇಡಿ. ಆ ಸಣ್ಣ ಆಲೋಚನೆಯು ಮುಂಬರುವ ದಿನಗಳ ಯಶಸ್ಸಿನ ಕೀಲಿಯನ್ನು ಹಿಡಿದಿಟ್ಟುಕೊಂಡಿರಬಹುದು. ಕೆಲವೊಮ್ಮೆ ದೊಡ್ಡ ಚಿಹ್ನೆಗಳು ಅತ್ಯಂತ ಶಾಂತ ಧ್ವನಿಗಳಲ್ಲಿ ಬರುತ್ತವೆ. ಆದ್ದರಿಂದ ಮೇಷರಾಶಿಯವರೇ, ನಾಳೆಯ ದಿನ ಒಂದು ದೊಡ್ಡ ಬಾಹ್ಯ ದೃಶ್ಯವಲ್ಲ. ಇದು ನಿಧಾನವಾದ ಆದರೆ ಅತ್ಯಂತ ಆಳವಾದ ಆತ್ಮಜಾಗೃತಿ. ದೈವಿಕ ಶಕ್ತಿಯು ಶಾಂತವಾಗಿದೆ, ಆದರೆ ಒಳಗೆ ಬಹಳಷ್ಟು ಬದಲಾಗುತ್ತಿದೆ. ಮತ್ತು ಈ ಸೂಕ್ಷ್ಮ ಬದಲಾವಣೆಯನ್ನು ಗ್ರಹಿಸುವ ವ್ಯಕ್ತಿಯು ಭವಿಷ್ಯದಲ್ಲಿ ಉನ್ನತವಾಗಿ ಹೊರಹೊಮ್ಮುತ್ತಾನೆ. ನೀವು ಇಲ್ಲಿಯವರೆಗೆ ತಲುಪಿದ್ದರೆ ಮತ್ತೊಮ್ಮೆ ಕಾಮೆಂಟ್ಗಳಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ ಮತ್ತು ಈ ವಿಷಯವನ್ನು ಲೈಕ್ ಮಾಡಿ, ಏಕೆಂದರೆ ನಾಳೆಯ ಸಂದೇಶವು ಕೇವಲ ಕೇಳಲು ಅಲ್ಲ, ಆದರೆ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು. ಮೇಷರಾಶಿಯವರೇ, ನಾನು ಈಗ ನಿಮಗೆ ಹೇಳಲಿರುವುದು ಈ ಸಂಪೂರ್ಣ ಸಂದೇಶದ ಅತ್ಯಂತ ದೊಡ್ಡ ರಹಸ್ಯವಾಗಿದೆ, ಮತ್ತು ನೀವು ಅದನ್ನು ಎಚ್ಚರಿಕೆಯಿಂದ ಅರ್ಥಮಾಡಿಕೊಂಡರೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನ ಮತ್ತು ನಿಮ್ಮ ದಿಕ್ಕನ್ನು ಪೂರ್ಣವಾಗಿ ಪರಿವರ್ತಿಸಬಹುದು. ಎಚ್ಚರಿಕೆಯಿಂದ ಆಲಿಸಿ. ನೀವು ಇಲ್ಲಿಯವರೆಗೆ ಕೇಳಿದ್ದು ಕೇವಲ ಬಾಹ್ಯ ಪದರಚನೆಯಾಗಿತ್ತು. ನೈಜ ಸತ್ಯವು ಇನ್ನೂ ಕೆಳಗೆ ಅಡಗಿದೆ, ಏಕೆಂದರೆ ನಾಳೆಯ ಶಕ್ತಿಯು ಕೇವಲ ಬಾಹ್ಯ ಘಟನೆಗಳ ಬಗ್ಗೆ ಅಲ್ಲ. ನಾಳೆಯ ನಿಜವಾದ ನಾಟಕವು ನಿಮ್ಮೊಳಗೆ ಅನಾವರಣಗೊಳ್ಳುತ್ತಿದೆ. ನೀವು ಅನುಭವಿಸುವ ಆತಂಕವು ಕಾರಣವಿಲ್ಲದೆ ಅಲ್ಲ. ನಿಮ್ಮ ಮನಸ್ಸು ಈಗಾಗಲೇ ಏನನ್ನಾದರೂ ಅನುಭವಿಸುತ್ತಿದೆ ಎಂಬುದರ ಪ್ರಬಲ ಸಂಕೇತ ಇದು. ನಿಮ್ಮ ಹೃದಯವು ಈಗಾಗಲೇ ಏನಾದರೂ ದೊಡ್ಡ ವಿಷಯ ಸಂಭವಿಸಲಿದೆ ಎಂದು ತಿಳಿದಿದೆ, ಆದರೆ ನೀವು ಇನ್ನೂ ಅದರ ಭಾಷೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ನಾಳೆಯ ದಿನದ ಪರೀಕ್ಷೆ. ವಿಶ್ವವು ಯಾವಾಗಲೂ ಜೋರಾಗಿ ಮಾತನಾಡುವುದಿಲ್ಲ. ಕೆಲವೊಮ್ಮೆ ಅದು ಮೌನವಾಗಿ ಸಂಕೇತಿಸುತ್ತದೆ, ಕೆಲವೊಮ್ಮೆ ಅದು ತನ್ನ ಸಂದೇಶವನ್ನು ಸಣ್ಣ ಘಟನೆಗಳಲ್ಲಿ ಮರೆಮಾಡುತ್ತದೆ, ಮತ್ತು ಕೆಲವೊಮ್ಮೆ ಅದು ಸಮಯ ಬಂದಿದೆ ಎಂದು ನಿಮಗೆ ಅನಿಸುವಂತೆ ಮಾಡುತ್ತದೆ. ಮತ್ತು ನಾಳೆ, ಮೇಷರಾಶಿಯವರೇ, ಬಹುಶಃ ಆ ಸಮಯ ಈಗಾಗಲೇ ಪ್ರಾರಂಭವಾಗಿದೆ. ಈಗ ಒಂದು ಬೃಹತ್ ಚಿಹ್ನೆ. ಮುಂದಿನ ಕೆಲವು ಗಂಟೆಗಳಲ್ಲಿ ನೀವು ಮೊದಲ ನೋಟದಲ್ಲಿ ತುಂಬಾ ಸಾಮಾನ್ಯವೆಂದು ತೋರುವ ಒಂದು ಕ್ಷಣವನ್ನು ಎದುರಿಸುತ್ತೀರಿ. ನೀವು ಅದನ್ನು ನಿರ್ಲಕ್ಷಿಸಬಹುದಾದಷ್ಟು ಸಾಧಾರಣವಾಗಿದೆ. ಆದರೆ ನೆನಪಿಡಿ, ಇಂತಹ ಸಾಮಾನ್ಯ ಕ್ಷಣಗಳಲ್ಲಿಯೇ ದೊಡ್ಡ ಸತ್ಯಗಳು ಮರೆಮಾಡಲ್ಪಟ್ಟಿವೆ. ಅದು ಬಹುಶಃ ಒಂದು ಫೋನ್ ಕರೆ, ಬಹುಶಃ ಒಂದು ಸಂದೇಶ, ಬಹುಶಃ ಹಳೆಯ ಹೆಸರನ್ನು ಯಾರಾದರೂ ಉಲ್ಲೇಖಿಸಬಹುದು, ಅಥವಾ ನೀವು ದೀರ್ಘಕಾಲ ನಿಗ್ರಹಿಸಿರುವ ಒಂದು ಆಲೋಚನೆಯು ಮನಸ್ಸಿಗೆ ಬರಬಹುದು. ಸಣ್ಣ ವಿಷಯಗಳು ಮುಖ್ಯವಲ್ಲ ಎಂದು ಭಾವಿಸುವ ಅನೇಕ ಜನರು ತಮ್ಮ ಗುರಿಯನ್ನು ತಪ್ಪಿಸುವುದು ನಿಖರವಾಗಿ ಇಲ್ಲಿಯೇ. ಆದರೆ ನಾಳೆ ಚಿಕ್ಕ ಸುಳಿವು ಕೂಡ ಗಮನಾರ್ಹ ಬದಲಾವಣೆಯನ್ನು ತರಬಹುದು ಎಂದು ನಿಮಗೆ ಕಲಿಸಲು ಇಲ್ಲಿದೆ. ಈಗ ನಿರೀಕ್ಷಿಸಿ, ಕಥೆಯ ಮತ್ತೊಂದು ಪದರವು ತೆರೆದುಕೊಳ್ಳುತ್ತದೆ. ನಾಳೆಯ ದಿನ ಯಾರಾದರೂ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಅವರು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಚೆನ್ನಾಗಿ ಕಾಣುತ್ತಾರೆ. ಅವರು ತುಂಬಾ ಶಾಂತವಾಗಿ ಕಾಣಿಸಬಹುದು, ನಿಮ್ಮಂತೆಯೇ ಇರಬಹುದು, ಆದರೆ ಆಳವಾಗಿ ಅವರು ನಿಮ್ಮ ಪ್ರಗತಿಯ ಬಗ್ಗೆ ಆತಂಕಕ್ಕೊಳಗಾಗಬಹುದು. ನಿಮ್ಮ ಬೆಳೆಯುತ್ತಿರುವ ದೈವಿಕ ಶಕ್ತಿಯು ಅವರನ್ನು ಕೆರಳಿಸಬಹುದು. ನಿಮ್ಮ ಸ್ಪಷ್ಟ ಚಿಂತನೆಯು ಅವರನ್ನು ತೊಂದರೆಗೊಳಿಸಬಹುದು ಮತ್ತು ನಿಮ್ಮ ಬದಲಾಗುತ್ತಿರುವ ಅದೃಷ್ಟವು ಅವರನ್ನು ಆತಂಕಕ್ಕೀಡು ಮಾಡಬಹುದು. ಆದ್ದರಿಂದ ನಾಳೆ ಯಾರಿಗೂ ಎಲ್ಲವನ್ನೂ ಹೇಳಬೇಡಿ.
ನಿಮ್ಮ ಪ್ರತಿಯೊಂದು ಯೋಜನೆಯನ್ನು ಬಹಿರಂಗಪಡಿಸಬೇಡಿ. ನಿಮ್ಮ ಮುಂದಿನ ನಡೆಯನ್ನು ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಏಕೆಂದರೆ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಎದ್ದೇಳಲು ಪ್ರಾರಂಭಿಸಿದಾಗ ಅವರ ಕಣ್ಣುಗಳನ್ನು ಮೊದಲು ಸೆಳೆಯಲಾಗುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಾಳೆಯ ಶಕ್ತಿಯಲ್ಲಿ ಮನೆಗೆ ಸಂಬಂಧಿಸಿದ ಬಲವಾದ ಸುಳಿವು ಇರುತ್ತದೆ. ಮನೆಯ ಬಗ್ಗೆ ಪ್ರಮುಖ ಚರ್ಚೆ ಉದ್ಭವಿಸುವ ಸಾಧ್ಯತೆಯಿದೆ. ಮನೆಯಲ್ಲಿ ಹಳೆಯ ಸಂಭಾಷಣೆ ಮತ್ತೆ ಕಾಣಿಸಿಕೊಳ್ಳಬಹುದು ಅಥವಾ ಕುಟುಂಬ ಸದಸ್ಯರ ನಡವಳಿಕೆಯು ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಒತ್ತಾಯಿಸಬಹುದು. ಆರಂಭದಲ್ಲಿ ಇದು ಕೇವಲ ಸಾಧಾರಣ ವಿಷಯ ಎಂದು ನೀವು ಭಾವಿಸಬಹುದು, ಆದರೆ ತಾಳ್ಮೆಯಿಂದಿರಿ, ಏಕೆಂದರೆ ಆಗಾಗ್ಗೆ ನಿಜವಾದ ಸಂದೇಶವು ಸಾಮಾನ್ಯ ವಿಷಯಗಳ ಹಿಂದೆ ಅಡಗಿರುತ್ತದೆ. ನಾಳೆ ಏನಾದರೂ ನಿಮ್ಮನ್ನು ಕಾಡಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಏಕೆಂದರೆ ತಪ್ಪು ಪದವು ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಬಹುದು ಮತ್ತು ಸರಿಯಾದ ಪದವು ದೊಡ್ಡ ಸಂದಿಗ್ಧತೆಯನ್ನು ಬಿಡಿಸಬಹುದು. ಮೇಷರಾಶಿಯವರೇ, ನಾಳೆ ನಿಮ್ಮ ಮಾತುಗಳು ಪ್ರಬಲವಾಗಿರುತ್ತವೆ. ಆದ್ದರಿಂದ ಮಾತನಾಡುವ ಮೊದಲು ವಿರಾಮ ತೆಗೆದುಕೊಳ್ಳಲು ಕಲಿಯಿರಿ. ಈಗ ಹೃದಯದ ಬಗ್ಗೆ ಮಾತನಾಡೋಣ. ನಾಳೆಯ ದಿನ ನಿಮ್ಮ ಸಂಬಂಧಗಳು ಪ್ರಕ್ಷುಬ್ಧವಾಗಿರುತ್ತವೆ. ಆದರೆ ಈ ಪ್ರಕ್ಷುಬ್ಧತೆಯು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ಕೆಲವರಿಗೆ ಹಳೆಯ ಸಂಬಂಧದ ನೆನಪುಗಳು ಇದ್ದಕ್ಕಿದ್ದಂತೆ ತೀವ್ರವಾಗಬಹುದು. ಕೆಲವರಿಗೆ ಹಳೆಯ ವ್ಯಕ್ತಿ ಮತ್ತೆ ಹುಟ್ಟಿಕೊಳ್ಳಬಹುದು ಮತ್ತು ಇತರರಿಗೆ ಹೊಸ ಶಕ್ತಿಯು ಅವರ ಹೃದಯಗಳನ್ನು ಸ್ಪರ್ಶಿಸಬಹುದು. ಆದರೆ ನಾಳೆ ಯಾರು ಹಿಂತಿರುಗುತ್ತಾರೋ ಅವರು ನಿಜವಾದವರಾಗಿರಬಹುದು ಅಥವಾ ನಿಮ್ಮನ್ನು ಪರೀಕ್ಷಿಸಲು ಅಲ್ಲಿರಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಇದು ನಿಮ್ಮ ದೊಡ್ಡ ಪರೀಕ್ಷೆ, ಏಕೆಂದರೆ ಹಿಂದಿರುಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೃದಯದಿಂದಲ್ಲ, ತಿಳುವಳಿಕೆಯಿಂದ ನಿರ್ಣಯಿಸಬೇಕು. ಈಗ ಒಂದು ಬಹಳ ಮುಖ್ಯವಾದ ವಿಷಯ. ನೀವು ನಾಳೆ ಅದೇ ವಿಷಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಿದ್ದರೆ, ನೀವು ಅದೇ ವ್ಯಕ್ತಿಯ ಮುಖವನ್ನು ನೋಡುತ್ತಿದ್ದರೆ ಅಥವಾ ಅದೇ ಸ್ಥಳಕ್ಕೆ ಹೋಗಬೇಕೆಂದು ಭಾವಿಸುತ್ತಿದ್ದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ನೆನಪಲ್ಲ, ಇದು ಶಕ್ತಿಯ ಸೆಳೆತ. ಕೆಲವೊಮ್ಮೆ ಸಂಬಂಧವು ಸಂಪೂರ್ಣವಾಗಿ ಕೊನೆಗೊಳ್ಳುವುದಿಲ್ಲ. ಅದು ಸಮಯಕ್ಕೆ ಸುಪ್ತವಾಗಿರುತ್ತದೆ. ಸರಿಯಾದ ಸಮಯ ಬಂದಾಗ ಮತ್ತೆ ತನ್ನನ್ನು ತಾನು ಬಹಿರಂಗಪಡಿಸುತ್ತದೆ. ಈಗ ವೃತ್ತಿಮ ಮತ್ತು ಹಣದ ವಿಷಯವನ್ನು ಆಲಿಸಿ. ನಾಳೆ ನೀವು ಹಿಂದೆ ಚಿಕ್ಕದಾಗಿ ಪರಿಗಣಿಸಿದ್ದ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಅವಕಾಶವು ಕ್ರಮೇಣ ರೂಪುಗೊಳ್ಳಬಹುದು. ನೀವು ಯೋಚಿಸಬಹುದು, ಇದರಲ್ಲಿ ಅರ್ಥವೇನು? ಆದರೆ ಈ ಆಲೋಚನೆಯೇ ಕೆಲವೊಮ್ಮೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತದೆ, ಏಕೆಂದರೆ ನಿನ್ನೆ ಚಿಕ್ಕದಾಗಿ ಕಂಡದ್ದು ನಂತರ ಮಹತ್ವದ್ದಾಗಬಹುದು. ಹಳೆಯ ಸಂಪರ್ಕ, ಸ್ಥಗಿತಗೊಂಡ ಕೆಲಸ, ಅಪೂರ್ಣ ಅವಕಾಶ ಅಥವಾ ಹೊಸ ಜವಾಬ್ದಾರಿ ಮತ್ತೆ ಕಾಣಿಸಿಕೊಳ್ಳಬಹುದು. ಮತ್ತು ನೀವು ಆ ಸಮಯದಲ್ಲಿ ಧೈರ್ಯವನ್ನು ತೋರಿಸಿದರೆ ಭವಿಷ್ಯವು ಆ ದಿಕ್ಕಿನಲ್ಲಿ ಪ್ರಯೋಜನ ಪಡೆಯುತ್ತದೆ. ಆದರೆ ಒಂದು ಪ್ರಮುಖ ಎಚ್ಚರಿಕೆ: ನಾಳೆ ನೀವು ಆತುರದಿಂದ ವರ್ತಿಸಬಾರದು. ತ್ವರಿತ ನಂಬಿಕೆ ಇಲ್ಲ, ತ್ವರಿತ ನಿರಾಕರಣೆ ಇಲ್ಲ, ತ್ವರಿತ ಸಂತೋಷವಿಲ್ಲ, ತ್ವರಿತ ಕೋಪವಿಲ್ಲ. ಏಕೆಂದರೆ ನಾಳೆ ನಿಧಾನವಾದ ವೀಕ್ಷಣೆ, ತಿಳುವಳಿಕೆ ಮತ್ತು ಪರೀಕ್ಷೆಗೆ ದಿನವಾಗಿದೆ. ಆತುರದಿಂದ ವರ್ತಿಸುವ ವ್ಯಕ್ತಿಯು ನಾಳೆ ಬಹಳಷ್ಟು ಕಳೆದುಕೊಳ್ಳಬಹುದು. ಈಗ ಒಂದು ಸಣ್ಣ ಚಿಹ್ನೆ. ನಾಳೆ ನೀವು ಇದ್ದಕ್ಕಿದ್ದಂತೆ ಹಳೆಯ ವಸ್ತುವನ್ನು ಕಂಡುಕೊಂಡರೆ, ಹಳೆಯ ನೆನಪು ಮೇಲ್ಮೈಗೆ ಬಂದರೆ ಅಥವಾ ಹೆಸರನ್ನು ಪದೇ ಪದೇ ಕೇಳಿದರೆ ಅದು ಸಾಮಾನ್ಯವಲ್ಲ. ನಿಮ್ಮ ಗುಪ್ತ ಹಣೆಬರಹ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಾಳೆ ನಿಮ್ಮ ಮನಸ್ಸಿನಲ್ಲಿರುವ ಚಡಪಡಿಕೆ ಕೇವಲ ಭಯವಲ್ಲ, ಅದು ಒಂದು ರೀತಿಯ ಆಂತರಿಕ ಸಂದೇಶ. ಯಾವುದನ್ನೂ ನಿರ್ಲಕ್ಷಿಸಬೇಡಿ ಎಂದು ನಿಮ್ಮ ಮನಸ್ಸು ಪದೇ ಪದೇ ಹೇಳುತ್ತಿದೆ. ಯಾವುದೇ ನಿರ್ಧಾರವನ್ನು ಮುಂದೂಡಬೇಡಿ. ಯಾವುದೇ ಚಿಹ್ನೆಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ಯಾವುದೇ ಧ್ವನಿಯನ್ನು ನಿಗ್ರಹಿಸಬೇಡಿ. ಏಕೆಂದರೆ ನಾಳೆ ನಿಮ್ಮ ಆತ್ಮಸಾಕ್ಷಿಯು ಬಹಳ ಸ್ಪಷ್ಟವಾಗಿ ಮಾತನಾಡುತ್ತದೆ. ಈಗ ಒಂದು ಪ್ರಮುಖ ತಿರುವು. ನಾಳೆ ಅಥವಾ ನಾಳೆಯ ಮರುದಿನ ನಿಮಗೆ ಹತ್ತಿರವಿರುವ ಯಾರೊಬ್ಬರ ಬಗ್ಗೆ ನೀವು ಸತ್ಯವನ್ನು ಕಂಡುಕೊಳ್ಳಬಹುದು. ಬಹುಶಃ ಒಂದು ಗುಪ್ತ ರಹಸ್ಯ ಬಹಿರಂಗಗೊಳ್ಳಬಹುದು. ಬಹುಶಃ ಹಳೆಯ ಉದ್ವಿಗ್ನತೆ ಬಹಿರಂಗಗೊಳ್ಳಬಹುದು. ಅಥವಾ ಇಲ್ಲಿಯವರೆಗೆ ನೀವು ಅರ್ಥಮಾಡಿಕೊಳ್ಳದ ಕೆಲವು ನಡವಳಿಕೆ ಸ್ಪಷ್ಟವಾಗಬಹುದು. ಈ ಸತ್ಯ ಬಹಿರಂಗವಾದಾಗ ನೀವು ಮೊದಲಿಗೆ ಆಘಾತಕ್ಕೊಳಗಾಗುತ್ತೀರಿ, ಆದರೆ ನಂತರ ಈ ಬಹಿರಂಗಪಡಿಸುವಿಕೆಯು ನಿಮ್ಮ ರಕ್ಷಣೆಗೆ ಕಾರಣ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಮೇಷರಾಶಿಯವರೇ, ಕೆಲವೊಮ್ಮೆ ದೇವರು ಸತ್ಯವನ್ನು ಬೇಗ ಅಥವಾ ತಡವಾಗಿ ಬಹಿರಂಗಪಡಿಸುತ್ತಾನೆ ಮತ್ತು ನಾಳೆ ಅದೇ ಸಂಭವಿಸಬಹುದು. ಈಗ ನಾಳೆ ನಿಮ್ಮ ಪ್ರಗತಿಗೆ ಕೆಲಸ ಮಾಡುತ್ತಿರುವ ಶಕ್ತಿಯ ಬಗ್ಗೆ ಮಾತನಾಡೋಣ. ನಾಳೆ ನಿಮ್ಮೊಳಗೆ ಬೇರೆಯದೇ ಬೆಂಕಿ ಉರಿಯುತ್ತಿರುವುದನ್ನು ನೀವು ಅನುಭವಿಸುವಿರಿ. ನಿಮ್ಮನ್ನು ಮತ್ತೆ ಮೇಲಕ್ಕೆತ್ತುವ, ಮತ್ತೆ ಮುಂದಕ್ಕೆ ತಳ್ಳುವ ಮತ್ತು ನಿಮ್ಮ ಮಾರ್ಗವನ್ನು ಮತ್ತೆ ತೋರಿಸುವ ಬೆಂಕಿ. ನೀವು ದೀರ್ಘಕಾಲ ಶ್ರಮಿಸಿ ಫಲಿತಾಂಶಗಳನ್ನು ನೋಡದಿದ್ದರೆ ನಾಳೆ ಮಾರ್ಗ ನಿಧಾನವಾಗಿ ತೆರೆಯಲು ಪ್ರಾರಂಭಿಸಬಹುದು. ಆದರೆ ನೆನಪಿಡಿ, ಮಾರ್ಗ ಎಲ್ಲಿ ತೆರೆಯುತ್ತದೆಯೋ ಅಲ್ಲಿ ಒಂದು ಪರೀಕ್ಷೆಯೂ ಇದೆ. ಏಕೆಂದರೆ ಕೆಲವು ಜನರು ನಿಮ್ಮ ಚೈತನ್ಯವನ್ನು ನೋಡಿ ತಮ್ಮೊಳಗೆ ಬದಲಾಗಬಹುದು. ಅವರು ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ,
ಸಿಹಿಯಾಗಿ ಮಾತನಾಡುತ್ತಾರೆ ಮತ್ತು ನಿಮ್ಮವರಂತೆ ಕಾಣುತ್ತಾರೆ. ಆದರೆ ಸಮೀಪಿಸುವ ಪ್ರತಿಯೊಬ್ಬರೂ ನಿಜವಾದವರಲ್ಲ. ಈಗ ಒಂದು ಮುಖ್ಯವಾದ ವಿಷಯ, ನಾಳೆ ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಬೇಕು. ಹೆಚ್ಚು ಮಾತನಾಡಬೇಡಿ, ಹೆಚ್ಚು ವಿವರಿಸಬೇಡಿ, ಹೆಚ್ಚು ಸಾಬೀತುಪಡಿಸಬೇಡಿ, ಏಕೆಂದರೆ ನಿಮ್ಮ ಸಮಯ ಬದಲಾದಾಗ ನಿಮ್ಮ ಮೌನವೂ ಸಹ ಅದರ ಪರಿಣಾಮವನ್ನು ತೋರಿಸುತ್ತದೆ. ಈಗ ಹೃದಯದಿಂದ ಬರುವ ಒಂದು ಆಳವಾದ ವಿಷಯ, ನಾಳೆ ನಿಮ್ಮ ಭಾವನೆಗಳು ತುಂಬಾ ಆಳವಾಗಿರುತ್ತವೆ. ನೀವು ಯಾರನ್ನಾದರೂ ಕಳೆದುಕೊಳ್ಳಬಹುದು. ನೀವು ಹಳೆಯ ಘಟನೆಯ ನೋವನ್ನು ಅಥವಾ ಅಪೂರ್ಣ ಸಂಭಾಷಣೆಯ ನೋವನ್ನು ಅನುಭವಿಸಬಹುದು. ಆದರೆ ಮೇಷರಾಶಿಯವರೇ, ನಾಳೆ ಆ ನೋವಿನಿಂದ ಓಡಿಹೋಗಬೇಡಿ. ಅದನ್ನು ಗಮನಿಸಿ, ಅರ್ಥಮಾಡಿಕೊಳ್ಳಿ ಮತ್ತು ಅದನ್ನು ಬಿಟ್ಟುಬಿಡಿ, ಏಕೆಂದರೆ ಆಗಾಗ್ಗೆ ಅದೇ ಹಳೆಯ ನೋವು ಹೊಸ ಜೀವನಕ್ಕೆ ಬಾಗಿಲು ತೆರೆಯುತ್ತದೆ. ಈಗ ಅಂತಿಮ ಪದರ, ನಾಳೆ ರಾತ್ರಿ ಎಲ್ಲ ವಿಷಯವೂ ಶಾಂತವಾಗಿದ್ದಾಗ ಒಂದು ಸ್ಪಷ್ಟವಾದ ಆಲೋಚನೆ ನಿಮಗೆ ಬರಬಹುದು. ಈ ಆಲೋಚನೆ ತುಂಬಾ ಚಿಕ್ಕದಾಗಿರುತ್ತದೆ. ಅದು ತುಂಬಾ ಹಗುರವಾಗಿ ಕಾಣಿಸಬಹುದು, ಆದರೆ ನಿಮ್ಮ ಮುಂದಿನ ದಿಕ್ಕು ಅದರೊಳಗೆ ಇರಬಹುದು. ಆ ಆಲೋಚನೆಯನ್ನು ಮುಂದೂಡಬೇಡಿ, ಅದಕ್ಕೆ ಗಮನ ಕೊಡಿ. ಅದನ್ನು ಅರ್ಥಮಾಡಿಕೊಳ್ಳಿ ಮತ್ತು ನಿಮ್ಮ ಹೃದಯವು ನಿಮಗೆ ಹೇಳಿದರೆ ಅದನ್ನು ಬರೆಯಿರಿ, ಏಕೆಂದರೆ ನಿಮ್ಮ ಹೊಸ ಆರಂಭವು ಹೊರಹೊಮ್ಮಬಹುದಾದ ಸ್ಥಳ ಇದು. ಈಗ ಮೇಷರಾಶಿಯವರೇ, ಇದನ್ನು ನೆನಪಿಡಿ, ನಾಳೆ ನಿಮ್ಮನ್ನು ಹೆದರಿಸಲು ಇಲ್ಲ. ನಾಳೆ ನಿಮ್ಮನ್ನು ಜಾಗೃತಗೊಳಿಸಲು ಇಲ್ಲಿದೆ. ನಿಮ್ಮೊಳಗೆ ಇನ್ನೂ ಸಾಕಷ್ಟು ಶಕ್ತಿ ಉಳಿದಿದೆ ಎಂದು ಹೇಳಲು ಇದು ಇಲ್ಲಿದೆ. ನಿಮ್ಮ ಹಣೆಬರಹ ನಿಂತಿಲ್ಲ, ಅದು ಚಿಹ್ನೆಗಳಿಗಾಗಿ ಕಾಯುತ್ತಿದೆ ಮತ್ತು ನಾಳೆ ಸಂಕೇತವಾಗಿರಬಹುದು. ಆದ್ದರಿಂದ ಭಯಪಡಬೇಡಿ, ಆತುರಪಡಬೇಡಿ ಮತ್ತು ನಿಮ್ಮ ಆಂತರಿಕ ಧ್ವನಿಯನ್ನು ನಿಗ್ರಹಿಸಬೇಡಿ, ಏಕೆಂದರೆ ನಾಳೆ ನಿಮ್ಮನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದ ಬದಲಾಯಿಸುತ್ತದೆ. ನೀವು ಇಲ್ಲಿಯವರೆಗೆ ತಲುಪಿದ್ದರೆ ಮತ್ತೊಮ್ಮೆ ಕಾಮೆಂಟ್ಗಳಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ ಮತ್ತು ಈ ವಿಷಯವನ್ನು ಲೈಕ್ ಮಾಡಿ.